ಎಲ್ಲರಿಗೂ ನಾನು ಮಾಡುವ ನಮಸ್ಕಾರಗಳು. ನೀವೇನಾದ್ರು ಡ್ರಾಯಿಂಗ್ ಕಲಿಬೇಕು ಅಂತಿದ್ರೆ, ನನ್ನ ಪ್ರಕಾರ ಯಾರು ಕನ್ನಡದಲ್ಲಿ ಡ್ರಾಯಿಂಗ್ ಮಾಡೋದನ್ನ ಹೇಳ್ಕೊಡಲ್ಲ ಅನ್ಸುತ್ತೆ. ಹಾಗೆ ಇವತ್ತು ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟ್ ಟಾಪಿಕ್ ಬಂದರೆ ಪೇಪರ್. ನಾನು ಯೂಸ್ ಮಾಡಿರೋದು ಮ್ಯಾಕ್ಸಿಮಮ್ ಅಂದರೆ 80 GSM ಪೇಪರ್ ತನಕ. ಈ GSM ಅಂದರೆ ಏನು ಅಂತ ಅಂದರೆ, ಇದು ನೀವು ನೋಡಿರೋದು ಇದು 75 GSM ಅಂದರೆ ನೀವು ನಾರ್ಮಲ್ ಪ್ರಿಂಟ್ ಏನು ಹಾಕ್ಸ್ತೀರಾ ಆ ಪೇಪರು ಕಾಮನ್ ಆಗಿ 75 GSM ಪೇಪರ್ ಆಗಿರುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡೋ ಡ್ರಾಯಿಂಗ್ ಬುಕ್ದು GSM ಬಂದರೆ ಅದು ಐ ಥಿಂಕ್ 80 GSM ಇರಬೇಕು. ನಾವು ಏನು ಥಿಕ್ನೆಸ್ನ ಕರಿತೀವಿ ಅದನ್ನು ನಾವು GSM ಅಂತ ಕರಿತೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಹಾಂ, ನೆಕ್ಸ್ಟ್ ಬಂದರೆ ಪೆನ್ಸಿಲ್ಸು. ನಾನು ನೋಡಿ ಈ ಥರ ಪೆನ್ಸಿಲ್ಸ್ನ ಯೂಸ್ ಮಾಡ್ತಿದ್ದೆ, ಇವಾಗ ಯೂಸ್ ಮಾಡ್ತಿದ್ದೀನಿ. ನೋಡಿ ಇದು ಯಾವ ಥರ ಪೆನ್ಸಿಲ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ನನಗಿದು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಸಿಕ್ತು ಫ್ಲಿಪ್ಕಾರ್ಟಲ್ಲೆಲ್ಲ. ಐ ಥಿಂಕ್ ನನಗೆ 180 ರುಪೀಸ್ಗೇನೋ ಸಿಕ್ಕಿದೆ ಈ ಪೆನ್ಸಿಲು. ಈ ಪೆನ್ಸಿಲ್ನ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಮತ್ತು ಇದರಲ್ಲಿ ತುಂಬಾ ಪೆನ್ಸಿಲ್ ಇದೆ, HB ಪೆನ್ಸಿಲ್ಸು, ಬ್ರೈಟು, H ಪೆನ್ಸಿಲ್ಸ್ ಎಲ್ಲ ಇದೆ ಇದರಲ್ಲಿ. ಅಂದರೆ 2B ಇಂದ HB ಇಂದ ಅಂದರೆ 2H ಇಂದ ಹಿಡಿದು ಇದು 10B 8B ತನಕ ಪೆನ್ಸಿಲ್ಸ್ ಇದೆ, ಒಂದು ಮಿಸ್ ಆಗಿಲ್ಲ. ಮತ್ತು ಇದು ನಾನು ಮೊದಲು ಯೂಸ್ ಮಾಡ್ತಿದ್ದೆ ಆರ್ಟ್ ಲೈನ್ ಪೆನ್ಸಿಲ್ದು. ಇದು ಚೈಲ್ಡ್ ಸೇಫು, ಅಂದರೆ ನೀವೇನಾದ್ರು ಬಾಯಿ ಇಟ್ಕೊಂಡು ಏನಾದ್ರು ಹಾಕ್ಕೊಂಡು ಡ್ರಾಯಿಂಗ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಒಗೆದ್ಬಿಟ್ರೆ ಏನೂ ಆಗಲ್ಲ. ಮತ್ತು ಇದು ತುಂಬಾ ಸ್ಮೂತಾಗಿದೆ ಪೆನ್ಸಿಲ್, ಇದು ತುಂಬ ಚೆನ್ನಾಗಿದೆ. ಅದು ಬಿಗಿನರ್ಸ್ಗೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ಕೇವಲ 80 ರುಪೀಸ್ ಇದು ಪ್ರೈಸ್ ಬಂತು. ಈ ಪೆನ್ಸಿಲ್ನ ತಗೊಂಡ್ರೆ ತುಂಬಾ ನಿಮ್ಮ ಡ್ರಾಯಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಇದು ನೋಡಿದ್ರೆ ಇದು ವೈಟ್ ಚಾರ್ಕೋಲ್ ಪೆನ್ಸಿಲ್ ಅಂತ. ಏನಾದರೂ ನೀವು ಹೇರಲ್ಲಿ ಹೈಲೈಟ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಮತ್ತು ಇದು ಚಾರ್ಕೋಲ್ ಪೆನ್ಸಿಲ್ಲು. ನನ್ನ ಹತ್ರ ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ ಖಾಲಿ ಆಗಿಬಿಟ್ಟಿದೆ. ಇದು ಚಾರ್ಕೋಲ್ ಪೆನ್ಸಿಲ್ ಡ್ರಾಯಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದು ನಾನು ಮೊದಲು ಯೂಸ್ ಮಾಡ್ತಿದ್ದ ಪೆನ್ಸಿಲ್ ಕಿಟ್ ಅಂತಲೇ ಹೇಳ್ಬೋದು. ಥರ್ಡ್ ಸ್ಟೆಪ್ಪಿಗೆ ಬಂದರೆ ನಾವು ವಾರ್ಮಪ್ನ ಮಾಡಬೇಕಾಗುತ್ತೆ. ಅಂದರೆ ವಾರ್ಮಪ್ ಅಂದರೆ ಬಾಡಿ ವಾರ್ಮಪ್ ಅಲ್ಲ, ಹ್ಯಾಂಡ್ ವಾರ್ಮಪ್. ನೀವು ಎಷ್ಟೊಂದು ದಿವಸ ಆದಮೇಲೆ ಡ್ರಾಯಿಂಗ್ ಮಾಡ್ತಿರ್ತೀರಾ, ಅಥವಾ ಬೆಳಗಿನ ಸಾಯಂಕಾಲ ತನಕ ಡ್ರಾಯಿಂಗ್ ಮಾಡಿರಲ್ಲ, ಅಥವಾ ಸಾಯಂಕಾಲ ಡ್ರಾಯಿಂಗ್ ಮಾಡ್ತಿರ್ತೀರಾ. ಆಗೇನಾಗುತ್ತೆ ಅಂದರೆ ಹ್ಯಾಂಡು ಡ್ರಾಯಿಂಗ್ ಬರೆಯೋಕ್ಕೆ ಅಷ್ಟೊಂದು ಪ್ರಾಪರ್ ಆಗಿರಲ್ಲ. ಆವಾಗ ನೀವು ವಾರ್ಮಪ್ ಮಾಡಿದಾಗ ಏನಾಗುತ್ತೆ, ಡ್ರಾಯಿಂಗ್ ಬರೀಬೇಕಾದ್ರೆ ನಿಮ್ಮ ಹ್ಯಾಂಡ್ ಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ವಾರ್ಮಪ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಈಗ. ಜೊತೆಗೆ ನೀವು ಆ ಬಾಕ್ಸ್ ಹಾಕೋದು, ಸರ್ಕಲ್ ಹಾಕೋದು, ಟ್ರಯಾಂಗಲ್ ಬರೆಯೋದು ಆ ಥರ ಎಲ್ಲ ಮಾಡಿದ್ರೆ, ನೀವು ಏನಾದರೂ ಗ್ರೈಡ್ ಮೆಥಡ್ ಬಿಟ್ಟು ಲೂಮಿಸ್ ಮೆಥಡ್ ಅಥವಾ ಫ್ರೀ ಹ್ಯಾಂಡ್ ಮೆಥಡ್ನ ಯೂಸ್ ಮಾಡ್ತೀರಾ ಅಂದರೆ ನೀವು ಈ ಥರ ವಾರ್ಮಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಥರ ವಾರ್ಮಪ್ ಮಾಡ್ಕೊಂಡಾಗ ನಿಮ್ಮ ಹ್ಯಾಂಡ್ ಕೂಡ ಫುಲ್ ಫ್ರೀ ಆಗುತ್ತೆ, ಮತ್ತು ನಿಮ್ಮ ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇದನ್ನೇ ಹೇಳ್ತಾನೆ ಅಂದ್ಬಿಟ್ಟು ಮುಂದಕ್ಕೆ ಕೊಡಿಸ್ಬೇಡಿ. ನೋಡಿ, ಆದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗಿದು. ಇದಾದಮೇಲೆ ಬರೋದೇ ಶೇಡಿಂಗ್. ನಾವು ಶೇಡಿಂಗ್ ಮಾಡೋದು ಒಂದು ಡ್ರಾಯಿಂಗಲ್ಲಿ ಎಷ್ಟು ಮುಖ್ಯ ಅಂದರೆ, ರಿಯಲಿಸ್ಟಿಕ್ ಮಾಡಬೇಕಾದ್ರೆ ಅದಂತೂ ಶೇಡಿಂಗ್ ಇಲ್ಲ ಅಂದರೆ ನಾವು ಡ್ರಾಯಿಂಗ್ ಕಂಪ್ಲೀಟೇ ಆಗೋದಿಲ್ಲ. ನೀವು ಯಾವುದೇ ಆಬ್ಜೆಕ್ಟ್ ಬರೀಬೇಕಾದ್ರೂ, ಈಗ ನೋಡಿ ಆ ಬಾಕ್ಸಲ್ಲಿ ಏನಾದರೂ ನಾನು ಶೇಡಿಂಗ್ ಆ್ಯಡ್ ಮಾಡಿದ್ರೆ ಅದು ತುಂಬ ಇನ್ನೂ ಡೆಪ್ತಾಗಿ ಕಾಣುತ್ತೆ, ವಾಲ್ಯೂಮ್ ಎಲ್ಲ ತುಂಬ ಆ್ಯಡ್ ಆಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದರಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ ಡೆಪ್ತ್ ಆ್ಯಂಡ್ ವಾಲ್ಯೂಮ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ಕನ್ನಡದಲ್ಲೇ ಇನ್ನೊಂದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದು ಗ್ರೈಡ್ ಹೇಗೆ ಹಾಕೋದು, ನಾನು ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಗ್ರೈಡ್ ಮಾಡೋಕ್ಕೆ ಅಂತೆಲ್ಲ ಹೇಳ್ತೀನಿ. ಮತ್ತು ಹೇಗೆ ಹಾಕೋದು, ನೀವೇ ಆ ಆ್ಯಪ್ನ ಹೆಂಗೆ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಮತ್ತು ನಾನು ಪೆನ್ಸಿಲ್ನ ಲಾಂಗ್ ಲೆಡ್ ಹೇಗೆ ಶಾರ್ಪ್ ಮಾಡ್ತೀನಿ, ಮತ್ತು ನಾನು ಯಾವ ಥರ ಎರೇಸರ್ ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈಗ ನಾವು ವಾರ್ಮಪ್ನ ಮಾಡ್ಕೊಬೇಕಾಗುತ್ತೆ. ಇದೇ ಥರ ಮಾಡ್ಕೊಂಡು ಪೆನ್ಸಿಲೇ ಬಿದ್ದೈತಿಲ್ಲ. ಈ ಥರ ಮಾಡಬೇಕು. ಎಳ್ಕೋಬೇಕು, ಗೀಚಬೇಕು, ಎಳಿಬೇಕು, ಸುತ್ತಬೇಕು,
ಎಲ್ಲ ಥರ ಮಾಡಿದ್ರೆ ನಿಮ್ಮ ವಾರ್ಮ್ ಅಪ್ ಮುಗೀತು, ಇಲ್ಲಿಗೆ ಡನ್. ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಇಷ್ಟ ಆದಮೇಲೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಾನು ಈ ವಿರಾಟ್ ಕೊಹ್ಲಿ ಡ್ರಾಯಿಂಗ್ ಮಾಡೋಕ್ಕೆ ಅಟ್ಲೀಸ್ಟ್ 2-3 ಅವರ್ ತೊಗೊಂಡಿದ್ದೀನಿ. ಅಂದರೆ ನಾವು ಡ್ರಾಯಿಂಗ್ ಮಾಡೋಕ್ಕೆ ಬೇಕಾಗಿರೋದು ಪೇಷನ್ಸ್. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಹೇಳ್ಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಗ್ರೇಡ್ ಹಾಕೋದು, ನಾನು ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಗ್ರೇಡ್ ಹಾಕೋಕ್ಕೆ, ಮತ್ತು ನಾನು ಯಾವ ಥರ ಸ್ಟಾರ್ಟ್ ಮಾಡಬೇಕು ಡ್ರಾಯಿಂಗ್ ಎಲ್ಲಿಂದ ಡ್ರಾಯಿಂಗ್ ಸ್ಟಾರ್ಟ್ ಮಾಡಬೇಕು ಹೇಗೆ ಅಷ್ಟೇ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. Crash, great.